ಇವತ್ತು ಬೆಳಿಗ್ಗೆ ನಾನೊಂದು ವಿಡಿಯೋ ನೋಡಿದೆ, ನನ್ನ ಮನಸ್ಸಿಗೆ ಬಹಳ ಬೇಜಾರಾಯಿತು. ಇದು ಎಲ್ಲರಿಗೂ ಅನ್ವಯಿಸಲ್ಲ, ಈ ಥರ ಬಡಿದಾಡುವವರಿಗಾಗಿ ಮಾತ್ರ. ಎಲ್ಲರೂ ಕೂಡ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ನಮಸ್ಕಾರ ರೀ. ನಮಸ್ಕಾರ. ಮನೆ ಬಾಡಿಗೆ ಇದೆ ಅಂತ ಬೋರ್ಡ್ ನೋಡಿದ್ವಿ. ಎಷ್ಟು ಜನ ಇರ್ತೀರಾ? ನಾವಿಬ್ರೆ. ಬನ್ನಿ. ಓಕೆನಾ? ಸರಿ ಸರ್, ನಾಳೆನೇ ಡೆಪಾಸಿಟ್ ಅಮೌಂಟ್ ಹಾಕ್ತೀನಿ. ಹಾ ರೀ. ಹಾ ಇವ್ರೆ, ಹಾ ನಿಮ್ದು ಯಾವ ಜಾತಿ ಅಂತ ಗೊತ್ತಾಗ್ಲಿಲ್ಲ. ಎಸ್ಸಿ ಸರ್. ಹಾ 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 ನಾವು ಲಿಂಗಾಯತರಿಗೆ ಇಲ್ಲ ಬ್ರಾಹ್ಮಣರಿಗೆ ಕೊಡ್ಬೇಕು ಅಂತ ಇದ್ವಿ, ಯಾಕಂದ್ರೆ ನಾವು ಬ್ರಾಹ್ಮಣರು. ತಪ್ಪು ತಿಳ್ಕೊಬೇಡಿ. ಸರಿ ಸರ್, ಪರವಾಗಿಲ್ಲ. ನಮಸ್ಕಾರ. ಆಯ್ತು. ಅಂದಾಗೆ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ರಮೇಶ್ ಮೇತ್ರಿ ಅಂತ. ಓಹೋ, ಎಸ್ ಒಳಗೆ ಬರುತ್ತಾ ಇವನ್ ಕಾಸ್ಟು? ಅರ್ಥ ಆಯ್ತು ಬಿಡಿ ಸರ್. ಸರ್, ಅದು ಮನೆ ಖಾಲಿ ಇದೆ ಅಂತ ಬೋರ್ಡ್ ನೋಡಿದ್ವಿ. ಬರ್ಕ್ ತೋರಿಸ್ತೀವಿ ಸರ್. ಅದು ನಮ್ದು ಎಸ್ಸಿ ಕ್ಯಾಸ್ಟು. ಒಳಗೆ ಬರಕ್ ಮುಂಚೆ ಒಂದು ಮಾತು ಹೇಳೋಣ ಅಂತ. ಕೈ ತುಂಬ ಸಂಬಳ, ಮೈ ತುಂಬ ಒಳ್ಳೆ ಬಟ್ಟೆ ಇದ್ರು, ಜಾತಿ ಅಂತ ಬಂದರೆ ಎಲ್ಲವೂ ಶೂನ್ಯ ಅನಿಸುತ್ತೆ ಕಣೆ. ಇದೆಲ್ಲ ಬದಲಾಗಬೇಕು. ಜಾತಿ ವ್ಯವಸ್ಥೆಯ ಬಗ್ಗೆ ಅರ್ಥಪೂರ್ಣವಾದ ಕವನ ಸಾಲುಗಳು ಹೀಗಿದೆ: ಹಸಿದವನು ಊಟ ಕೊಟ್ಟವನ ಬಳಿ ಧರ್ಮ ಕೇಳಲಿಲ್ಲ, ಹಸಿದವನು ಊಟ ಕೊಟ್ಟವನ ಬಳಿ ಧರ್ಮ ಕೇಳಲಿಲ್ಲ, ರಕ್ತ ಬೇಕಾದಾಗ ರಕ್ತದಾನಿಯ ಬಳಿ ಜಾತಿ ಕೇಳಲಿಲ್ಲ, ರಕ್ತ ಬೇಕಾದಾಗ ರಕ್ತದಾನಿಯ ಬಳಿ ಜಾತಿ ಕೇಳಲಿಲ್ಲ, ಬಟ್ಟೆ ಇಲ್ಲದವನು ಕೊಟ್ಟ ಬಟ್ಟೆಯ ಬಣ್ಣ ನೋಡಲಿಲ್ಲ, ಬಟ್ಟೆ ಇಲ್ಲದವನು ಕೊಟ್ಟ ಬಟ್ಟೆಯ ಬಣ್ಣ ನೋಡಲಿಲ್ಲ. ಈ ಭೇದ ಭಾವವಿರುವುದು ಹೊಟ್ಟೆ ತುಂಬಿದವರ ನಡತೆಯಲ್ಲಿಯೇ ಹೊರತು ಬಡವನೆದೆಯ ಉಸಿರಿನಲ್ಲಲ್ಲ. ಈ ಭೇದ ಭಾವವಿರುವುದು ಹೊಟ್ಟೆ ತುಂಬಿದವರ ನಡತೆಯಲ್ಲಿಯೇ ಹೊರತು ಬಡವನೆದೆಯ ಉಸಿರಿನಲ್ಲಲ್ಲ. ಧನ್ಯವಾದಗಳು.